ಬಸ್ ಪಾಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ಹೆಚ್ಚಾಗಿದೆ. ರಾಜ್ಯ ಸರ್ಕಾರ ನೀಡ್ತಾ ಇರುವಂತಹ ಈ ಉಚಿತ ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ತಾಂತ್ರಿಕ ದೋಷಗಳು ದೊಡ್ಡ ತಲೆನೋವಾಗಿ ಪರಿಣಮಿಸಿವೆ. ಕಳೆದ 3 ದಿನಗಳಿಂದ ಸರ್ವರ್ ಸಮಸ್ಯೆ ತಲೆದೋರಿದ್ದು ಸಾವಿರಾರು ವಿದ್ಯಾರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸೋಕೆ ಸಾಧ್ಯವಾಗದೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಂ ಆಗ್ತಾ ಇದ್ದಂತೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಫ್ರೀ ಬಸ್ ಪಾಸ್ ಅಂತ ಅನೌನ್ಸ್ ಮಾಡಿದ್ರು. ಆದ್ರೆ ಇಲ್ಲಿ ಫ್ರೀ ಬಸ್ ಪಾಸ್ ಅರ್ಜಿ ಸಲ್ಲಿಕೆಗೆ ತಾಂತ್ರಿಕ ಸಮಸ್ಯೆ ಒಡ್ಡಿದೆ. ಸರ್ವರ್ ಡೌನ್ ಆಗಿದೆ, ಅರ್ಜಿ ಸಲ್ಲಿಕೆಗೆ ಅಡಚಣೆ ಉಂಟಾಗಿದೆ. ಹಾಗಾಗಿ 3 ದಿನಗಳಿಂದ ಆನ್ಲೈನ್ ಸೇವೆಯನ್ನ ಸ್ಥಗಿತ ಮಾಡಲಾಗಿದೆ. ಗ್ರಾಮ 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಸದ್ಯ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಟಿಕೆಟ್ ಹಣ ನೀಡಿ ಪ್ರಯಾಣಕ್ಕೆ ವಿದ್ಯಾರ್ಥಿಗಳು ಹೋಗಬೇಕಾದಂತಹ ಅನಿವಾರ್ಯತೆ ಈಗ ಬಂದಿರೋದು. ತಾಂತ್ರಿಕ ದೋಷ ಸರಿಪಡಿಸೋಕೆ ವಿದ್ಯಾರ್ಥಿಗಳು ಆಗ್ರಹವನ್ನ ಮಾಡಿದ್ದಾರೆ. ನೋಡಿ, ಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಈ ಒಂದು ಯೋಜನೆಯನ್ನ ಅವರು ಅನೌನ್ಸ್ ಮಾಡ್ತಾರೆ. ಅದು ಕೂಡ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸಿಗಬೇಕು, ಎಲ್ಲಾ ವಿದ್ಯಾರ್ಥಿಗಳು ಫ್ರೀ ಆಗಿ ಇನ್ ಟೈಮ್ ಅಲ್ಲಿ ಬಸ್ಗೆ ಹೋಗಿ ಶಾಲೆಯನ್ನು ಸೇರ್ಬೇಕು ಅಂತ ಹೇಳಿ. ಆದ್ರೆ ಎಲ್ಲ ಕಡೆ ಅಟ್ ಅ ಟೈಮ್ ಅಲ್ಲಿ ಅರ್ಜಿಯನ್ನ ಹಾಕ್ತಾ ಇರೋದ್ರಿಂದ ಇಲ್ಲಿ ತಾಂತ್ರಿಕ ದೋಷ ಉಂಟಾಗಿರುವಂಥದ್ದು. ಬಟ್ ಈ ತಾಂತ್ರಿಕ ದೋಷ ಎಲ್ಲಾ ಕಡೆ ಇದೆ ಅಂತ ಹೇಳ್ತಾ ಇಲ್ಲ. ಒಂದ್ ಕಡೆ ತಾಂತ್ರಿಕ ದೋಷ ಇಲ್ಲದೆ ಎಲ್ಲ ಸರಾಗವಾಗಿ ಅರ್ಜಿಯನ್ನ ಫಿಲ್ ಮಾಡಿ ಆಗಿದೆ. ಈ ಕುಷ್ಟಗಿ ಆ ಕಡೆ ಭಾಗಗಳಲ್ಲಿ ಏನಾಗಿದೆ, ಸರ್ವರ್ ಡೌನ್ ಆಗಿದೆ. ಎಲ್ಲರೂ ಕೂಡ ಒಂದೇ ಸಮಯದಲ್ಲಿ ಅರ್ಜಿಯನ್ನ ಆನ್ಲೈನ್ ನಲ್ಲಿ ಅಪ್ಲೈ ಮಾಡ್ತಾ ಇರೋದ್ರಿಂದ ಅಲ್ಲಿ ಈಗ ಸರ್ವರ್ ಡೌನ್ ಆಗಿರುವಂಥದ್ದು. ಒಟ್ಟಿನಲ್ಲಿ ಈ ತಾಂತ್ರಿಕ ದೋಷಗಳಿಂದ ವಿದ್ಯಾರ್ಥಿ ಬಸ್ ಪಾಸ್ ಅರ್ಜಿ ಪ್ರಕ್ರಿಯೆ ಏನಾಗಿದೆ, ಇದು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದ್ದು ಈಗ ಸಾವಿರಾರು ವಿದ್ಯಾರ್ಥಿಗಳು ಸಂಕಷ್ಟದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಶಾಲೆ ಕಾಲೇಜುಗಳು ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಪಾಸ್ ಸೌಲಭ್ಯ ಸಿಗದಿರೋದ್ರಿಂದ ಈಗ ವಿದ್ಯಾರ್ಥಿಗಳ ದೈನಂದಿನ ಪ್ರಯಾಣಕ್ಕೂ ಕೂಡ ದೊಡ್ಡ ಅಡೆತಡೆಯಾಗಿದೆ. ಹಾಗಾಗಿ ಇಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಮೇಲೆ ಇದರಿಂದ ಹೆಚ್ಚುವರಿ ಆರ್ಥಿಕ ಭಾರ ಕೂಡ ಬೀಳ್ತಾ ಇದೆ. ಆಲ್ರೆಡಿ ಹಿಂದೆನೂ ಕೂಡ ಇನ್ನು ಭಾರ ಬಿದ್ದಿತ್ತು, ಈಗೇನಲ್ಲ, ಹೊಸತೇನಲ್ಲ ಇದು. ಬಟ್ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಸ್ ಪಾಸ್ ಫ್ರೀ ಅಂತ ಅನೌನ್ಸ್ ಮಾಡಿದ ತಕ್ಷಣ ಮಕ್ಕಳೆಲ್ಲ ಹುರುಪಲ್ಲಿದ್ರು, ಇನ್ಮೇಲೆ ಫ್ರೀಯಾಗಿ ಹೋಗ್ಬೋದು. ಹಾಗೆ ಹೆತ್ತವರು ಕೂಡ ಮಕ್ಕಳ ಪಾಸ್ಗಾಗಿ ಒಂದಿಷ್ಟು ಹಣ ಎತ್ತಿಡ್ತಿದ್ರಲ್ಲ, ಅದನ್ನ ತೆಗೆದ್ಬಿಟ್ಟಿದ್ರು, ಮನೆಯ ಬೇರೆ ಯಾವುದೋ ಕೆಲಸಕ್ಕೆ ಯೂಸ್ ಮಾಡ್ಕೊಂಡಿರ್ತಾರೆ. ಬಟ್ ಈಗ ಈ ಸರ್ವರ್ ಡೌನ್ ಆಗಿರೋದ್ರಿಂದ ಬಸ್ ಪಾಸ್ಗೆ ಪಾಪ ಅವರಿಗೆ ಅರ್ಜಿ ಸಲ್ಲಿಸೋಕೆ ಆಗಿರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಈಗ ದುಡ್ಡು ಕೊಟ್ಟೆ ಹೋಗಬೇಕು. ಹಾಗಾಗಿ ಈಗ ಆರ್ಥಿಕ ಭಾರ ಮನೆಯವ್ರ ಮೇಲೆ ಬಿದ್ದಿರೋದು. ಇನ್ನು ತಕ್ಷಣ ಸರ್ವರ್ ಸಮಸ್ಯೆ ಪರಿಹರಿಸಿ ಅರ್ಜಿ ಪ್ರಕ್ರಿಯೆಯನ್ನ ಸರಿಗೊಳಿಸಿ ಅಂತ ಈಗ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ.